ಸಮಯಸಾರ ಭಾಗ 29. ಸಮಯಸಾರ ಭಾಗ 29. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 29ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 28 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ಪ್ರಶ್ನೆಗಳು ಮುಂದುವರಿಯುತ್ತವೆ. ಪ್ರಶ್ನೆ 430. ಒಂದು ಪರಮಾಣುವಿನಲ್ಲಿ ಎಷ್ಟು ಪರ್ಯಾಯಗಳು ಇರುತ್ತವೆ? ಉತ್ತರ: ಅನಂತ ಪರ್ಯಾಯಗಳು ಇರುತ್ತವೆ. ಪ್ರಶ್ನೆ 431. ದ್ರವ್ಯಗಳ ಭೇದಗಳನ್ನು ಪರ್ಯಾಯಗಳನ್ನು ಹೇಗೆ ತಿಳಿಯಬೇಕು? ಉತ್ತರ: ಎರಡೂ ದ್ರವ್ಯಗಳು ಒಂದಾಗಿ ಪರಿಣಮಿಸುವುದಿಲ್ಲ. ಎರಡು ದ್ರವ್ಯಗಳಿಗೆ ಒಂದು ಪರಿಣಾಮವೂ ಇರುವುದಿಲ್ಲ ಮತ್ತು ಎರಡೂ ದ್ರವ್ಯಗಳ ಪರಿಣತಿ ಕ್ರಿಯೆಯು ಒಂದು ಇರುವುದಿಲ್ಲ. ಏಕೆಂದರೆ ಯಾವ ದ್ರವ್ಯಗಳು ಅನೇಕವಾಗಿವೆ ಅವು ಯಾವಾಗಲೂ ಅನೇಕವಾಗಿಯೇ ಇರುತ್ತವೆ, ಒಂದು ಆಗುವುದಿಲ್ಲ. ಅಂದರೆ ಎರಡೂ ವಸ್ತುಗಳು ಸರ್ವದಾ ಅದರ ಪ್ರದೇಶಗಳು ಭಿನ್ನ ಭಿನ್ನ ಆಗಿವೆ. ಎರಡೂ ದ್ರವ್ಯಗಳು ಒಂದಾಗಿ ಎಂದೂ ಕೂಡ ಪರಿಣಮಿಸುವುದಿಲ್ಲ. ಕ್ರಿಯೆಯು ಒಂದು ಆಗುವುದಿಲ್ಲ. ಹೀಗೆ ನಿಯಮ ಇದೆ. ಎರಡು ದ್ರವ್ಯಗಳು ಒಂದೇ ರೂಪದಿಂದ ಪರಿಣಮಿಸಿದರೆ ಬೇರೆ ಎಲ್ಲ ದ್ರವ್ಯಗಳ ಲೋಪವಾಗಿ ಹೋದೀತು. ಎಲ್ಲ ಒಂದೇ ಪ್ರಕಾರ ಆಗಿ ಹೋದೀತು. ದ್ರವ್ಯಗಳಲ್ಲಿ ಭೇದ ಇರಲಿಕ್ಕೆ ಇಲ್ಲ, ಉಳಿಯಲಿಕ್ಕೆ ಇಲ್ಲ. ಆದ್ದರಿಂದ ಮಹಾದೋಷ ಬರುವುದು. ಯಾವತ್ತೂ ಹೀಗೆ ಆಗಲು ಸಾಧ್ಯನೇ ಇಲ್ಲ. ಇನ್ನು ಪ್ರಶ್ನೆ 432. ಆತ್ಮನು ಜ್ಞಾನಿ ಅಜ್ಞಾನಿಯಾಗಿ ಯಾವಾಗಲೂ ಪರಿವರ್ತನೆ ಆಗುತ್ತಾ ಇರುತ್ತಾನೆಯೇ? ಇದು ಪ್ರಶ್ನೆ ಗೊತ್ತಾಯ್ತು ನಿಮಗೆ? ಏನು? ಆತ್ಮನು ಅಂದರೆ ಜೀವನು ಜ್ಞಾನಿ ಮತ್ತು ಅಜ್ಞಾನಿಯಾಗಿ, ಒಂದು ಸಲ ಜ್ಞಾನಿ ಒಂದು ಸಲ ಅಜ್ಞಾನಿ, ಈ ರೀತಿ ಯಾವಾಗಲೂ ಪರಿವರ್ತನೆ ಆಗುತ್ತಾ ಇರುತ್ತಾನೆಯೇ? ಉತ್ತರ: ಆತ್ಮನಿಗೆ ಅನಾದಿಯಿಂದ ಪರದ್ರವ್ಯದ ಕರ್ತೃಕರ್ಮತ್ವವನ್ನು ಅಜ್ಞಾನದಿಂದ ಸ್ವೀಕರಿಸಿ ಇರುತ್ತಾನೆ. ಅವನು ಒಮ್ಮೆಯಾದರೂ ಪರಮಾರ್ಥ ರೂಪದಿಂದ ಅಜ್ಞಾನವನ್ನು ನಾಶ ಮಾಡಿದರೆ ಪುನಃ ಎಂದೂ ಕೂಡ ಅಜ್ಞಾನ ಉತ್ಪನ್ನ ಆಗುವುದಿಲ್ಲ. ಪ್ರಶ್ನೆ 433. ಪರದ್ರವ್ಯದ ಕರ್ತೃತ್ವ ಬುದ್ಧಿ ಏನು ಇದೆ ಮತ್ತು ಯಾವ ಸಮ್ಯಕ್ತದಿಂದ ಆತ್ಮನಿಗೆ ಶಾಶ್ವತವಾಗಿ ಮಿಥ್ಯಾತ್ವದ ಅಭಾವವಾಗುತ್ತದೆ? ನೋಡಿ, ಇದು ಪ್ರಶ್ನೆ ಸ್ವಲ್ಪ ಅಂದರೆ ಇದರ ವಿಸ್ತಾರವಾಗಿ ಸ್ವಲ್ಪ ಹೇಳ್ತೀನಿ. ಆದ್ದರಿಂದ ಸ್ವಲ್ಪ ಭಾಳ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ನಿಧಾನವಾಗಿ ಹೇಳ್ತೀನಿ ಕೇಳ್ರಿ. ಒಂದು ದ್ರವ್ಯಕ್ಕೆ ಎರಡು ಕರ್ತಾಗಳು ಇರುವುದಿಲ್ಲ ಮತ್ತು ಒಂದು ದ್ರವ್ಯಕ್ಕೆ ಎರಡು ಕರ್ಮಗಳೂ ಇರುವುದಿಲ್ಲ. ಹಾಗೂ ಒಂದು ದ್ರವ್ಯಕ್ಕೆ ಎರಡು ಕ್ರಿಯೆಗಳೂ ಇರುವುದಿಲ್ಲ. ಏಕೆಂದರೆ ಒಂದು ದ್ರವ್ಯವು ಅನೇಕ ದ್ರವ್ಯ ರೂಪ ಆಗುವುದಿಲ್ಲ. ಆತ್ಮನಿಗೆ ಅನಾದಿಯಿಂದ ಪರದ್ರವ್ಯದ ಕರ್ತೃಕರ್ಮತ್ವವನ್ನು ಅಜ್ಞಾನದಿಂದ ಅವನು ಸ್ವೀಕರಿಸುತ್ತಾನೆ. ಅಂದರೆ ಆತ್ಮನು ಅವನು ಒಮ್ಮೆಯಾದರೂ ಪರಮಾರ್ಥ ರೂಪದಿಂದ ಅಜ್ಞಾನವನ್ನು ನಾಶ ಮಾಡಿದರೆ ಪುನಃ ಎಂದೂ ಅಜ್ಞಾನವು ಉತ್ಪನ್ನವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅಜ್ಞಾನಿಯಾದ ಜೀವಗಳು ನಾನು ಪರದ್ರವ್ಯವನ್ನು ಮಾಡುತ್ತೇನೆ ಎಂಬ ಪರದ್ರವ್ಯದ ಕರ್ತೃತ್ವದ ಮಹಾ ಅಹಂಕಾರ ರೂಪವಾದ ಅಜ್ಞಾನ ಅಂಧಕಾರವು ಯಾವುದು ಅತ್ಯಂತ ದುರ್ನಿರ್ವಾರವಿದೆ, ಅದು ಅನಾದಿ ಸಂಸಾರದಿಂದ ನಡೆದು ಬರುತ್ತಾ ಇದೆ. ಹೀಗೆ ಆಚಾರ್ಯರು ಹೇಳುತ್ತಾರೆ. ಹೇ ಭವ್ಯಜೀವ, ಪರಮಾರ್ಥನಯದ ಎಂದರೆ ಶುದ್ಧ ದ್ರವ್ಯಾರ್ಥಿಕ ಅಭೇದ ನಯದ ಗ್ರಹಣೆ ಮಾಡುವುದರಿಂದ ಒಂದು ವೇಳೆ ಅದು ಒಂದು ಸಲವಾದರೂ ನಷ್ಟವಾಗಿ ಹೋದರೆ ಜ್ಞಾನಘನನಾದ ಆತ್ಮನಿಗೆ ಪುನಃ ಬಂಧವು ಹೇಗೆ ಆಗುತ್ತದೆ? ಮತ್ತು ಯಾವಾಗ ಜ್ಞಾನವು ಹೋಗುವುದಿಲ್ಲವೆಂದ ಮೇಲೆ ಅಜ್ಞಾನದಿಂದ ಬಂಧವು ಹೇಗೆ ಆಗುವ ಸಾಧ್ಯತೆ ಇದೆ? ಹೀಗೆ ತಾತ್ಪರ್ಯ ಇದೆ.
ಅಜ್ಞಾನವು ಅನಾದಿಯಿಂದ ಇದೆ. ಒಂದು ವೇಳೆ ದರ್ಶನ ಮೋಹದ ನಾಶ ಮಾಡಿ ಯಥಾರ್ಥ ಜ್ಞಾನಿಯಾಗಿ ಕ್ಷಾಯಿಕ ಸಮ್ಯಕ್ತ್ವದ ಉತ್ಪತ್ತಿ ಆದರೆ ಪುನಃ ಮಿಥ್ಯಾತ್ವದ ಅಂಶವೇ ಇರುವುದಿಲ್ಲ. ಆಗ ಮಿಥ್ಯಾತ್ವದ ಬಂಧವೂ ಕೂಡ ಆಗುವುದಿಲ್ಲ. ಮಿಥ್ಯಾತ್ವ ಹೋದ ನಂತರ ಸಂಸಾರವು ಎಲ್ಲಿ ಹೇಗೆ ನಿಂತೀತು ಅಂದರೆ ನಿಲ್ಲುವುದಿಲ್ಲ. ಪ್ರಶ್ನೆ 434. ಆತ್ಮಭಾವ ಮತ್ತು ಪರಭಾವ ಯಾರು ಮಾಡುತ್ತಾರೆ? ಉತ್ತರ: ಆತ್ಮನಂತೂ ಯಾವಾಗಲೂ ತನ್ನ ಭಾವಗಳನ್ನು ಮಾಡುತ್ತಾನೆ ಮತ್ತು ಪರದ್ರವ್ಯವು ಪರರ ಭಾವಗಳನ್ನು ಮಾಡುತ್ತದೆ. ಏಕೆಂದರೆ ಯಾವ ತನ್ನ ಭಾವಗಳು ಇವೆ ಅವಂತೂ ತಾನೇ ಇದ್ದು, ಮತ್ತು ಪರರ ಭಾವಗಳು ಇವೆ ಅವು ಎಲ್ಲ ಪರವೇ ಆಗಿವೆ. ಪ್ರಶ್ನೆ 435. ಒಂದು ಸ್ವಲ್ಪ ಈ ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ, ಪ್ರಶ್ನೆಯೇ ದೊಡ್ಡದಿದೆ, ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ. ಪರದ್ರವ್ಯದ ಕರ್ತೃಕರ್ಮತ್ವವನ್ನು ಸ್ವೀಕರಿಸುವವನು ಮಿಥ್ಯಾದೃಷ್ಟಿ ಇದ್ದಾನೆ ಎಂದು ಹೇಳಿದಿರಿ. ಆ ಮಿಥ್ಯಾತ್ವ ರೂಪ ವಸ್ತುವು ಏನು ಇದೆ? ಜೀವದ ಪರಿಣಾಮವೆಂದರೆ ಪೂರ್ವದಲ್ಲಿ ರಾಗಾದಿ ಭಾವಗಳಿಗೆ ಪುದ್ಗಲ ಪರಿಣಾಮವೆಂದು ಹೇಳಿದ್ದೀರಿ. ಆ ಕಥನದಿಂದ ವಿರೋಧವೂ ಬರುತ್ತದೆ. ಒಂದು ವೇಳೆ ಪುದ್ಗಲವೆಂದರೆ ಜೀವದ್ರವ್ಯದ ಪ್ರಯೋಜನವೇನು? ಅದರದ್ದು ಏನೂ ಉಳಿಯುವುದಿಲ್ಲ. ಹೀಗಿದ್ದ ನಂತರ ಅದರ ಫಲದಾನವು ಜೀವನಿಗೆ ಏಕೆ? ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃಕರ್ಮ ಅಧಿಕಾರದ 87ನೆಯ ಸಂಖ್ಯೆಯ ಗಾಥಾವನ್ನು ಹೇಳುತ್ತಾರೆ, ಕೇಳಿರಿ. ಮಿಚ್ಚತ್ತಂ ಪುನಃ ಜೀವಾಮ ಜೀವಂ ತಯೇವಂ ನಾಣಂ ಅವಿರಧಿ ಜೋಗೋ ಮೋಹೋ ಕೋಹಾಧೀಯ ಇಮೇ ಭಾವ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಮತ್ತು ಹಿಂದೆ ಹೇಳಿದ ಮಿಥ್ಯಾತ್ವವು 2 ಪ್ರಕಾರದ್ದು ಇದೆ. ಒಂದು ಜೀವ ಮಿಥ್ಯಾತ್ವ, ಇನ್ನೊಂದು ಅಜೀವ ಮಿಥ್ಯಾತ್ವ. ಅದೇ ಪ್ರಕಾರ ಅಜ್ಞಾನ, ಅವಿರತಿ, ಯೋಗ, ಮೋಹ ಮತ್ತು ಕ್ರೋಧಾದಿ ಕಷಾಯ ಇವು ಎಲ್ಲವೂ ಜೀವ ಅಜೀವ ಭೇದದಿಂದ 2 ಪ್ರಕಾರದವು ಇದ್ದಾವೆ. ಇನ್ನು ಮುಂದೆ ಪ್ರಶ್ನೆ 436. ಗಾಥಾ 87ರ ಟೀಕೆಯು ಏನು ಇದೆ? ಉತ್ತರ: ಮಿಥ್ಯಾದರ್ಶನ, ಅಜ್ಞಾನ, ಅವಿರತಿ ಇತ್ಯಾದಿಕ ಭಾವಗಳು ಎಲ್ಲವೂ ನವಿಲು ಮತ್ತು ಕನ್ನಡಿಯಂತೆ ಜೀವ ಅಜೀವ ಭೇದದಿಂದ 2 ಪ್ರಕಾರದವು ಇದ್ದಾವೆ. ಅದರಿಂದ ಜೀವರೂಪವೂ ಇವೆ, ಅಜೀವರೂಪವೂ ಇವೆ. ಹೇಗೆ ನವಿಲಿನ ನೀಲಿ, ಹಸಿರು, ಹಳದಿ ಮೊದಲಾದ ಭಾವಗಳು ಇವೆ, ಅವು ತಮ್ಮ ಸ್ವಭಾವದಿಂದ ನವಿಲಿನ ಮುಖಾಂತರ ಭಾವಿಸಲಾಗುತ್ತದೆ. ಅದು ನವಿಲೇ ಹೌದು. ಹೇಗೆ ಕನ್ನಡಿಯಲ್ಲಿ ಆ ವರ್ಣಗಳ ಪ್ರತಿಬಿಂಬ ಕಾಣಿಸುತ್ತದೆ, ಅವು ಕನ್ನಡಿಯ ನಿರ್ಮಲತೆಯ ವಿಕಾರ ರೂಪದಿಂದ ಕನ್ನಡಿಯ ಮುಖಾಂತರ ಭಾವಿಸಲಾಗುತ್ತದೆ. ಅದು ಕನ್ನಡಿಯೇ ಇದೆ. ನವಿಲು ಮತ್ತು ಕನ್ನಡಿಯ 2 ಅಂದರೆ ನವಿಲು ಮತ್ತು ಕನ್ನಡಿ ಇವು 2 ಅತ್ಯಂತ ಭಿನ್ನ ವಸ್ತುಗಳು ಇವೆ. ಅದೇ ಪ್ರಕಾರ ಮಿಥ್ಯಾದರ್ಶನ, ಅಜ್ಞಾನ, ಅವಿರತಿ ಇತ್ಯಾದಿಕ ಭಾವಗಳು ತನ್ನ ಅಜೀವದ ತಮ್ಮ ದ್ರವ್ಯ ಸ್ವಭಾವದಿಂದ ಅಜೀವ ರೂಪದಿಂದ ಭಾವಿಸಲಾಗುತ್ತದೆ. ಅವು ಅಜೀವಗಳೇ ಇರುತ್ತವೆ. ಅದೇ ಪ್ರಕಾರ ಮಿಥ್ಯಾದರ್ಶನ, ಅಜ್ಞಾನ, ಅವಿರತಿ ಆದಿ ಭಾವಗಳು ಚೇತನದ ವಿಕಾರವೆಂದು ಜೀವನಿಂದ ಭಾವಿಸಲಾಗುತ್ತದೆ. ಪ್ರಶ್ನೆ 437. ಅಜ್ಞಾನಿ ಜೀವನು ತನ್ನ ಅನುಭವದಲ್ಲಿ ಬರುವಂತಹ ಪುದ್ಗಲ ಪರಿಣಾಮವನ್ನು ಹೇಗೆ ತಿಳಿಯುತ್ತಾನೆ ಮತ್ತು ಜ್ಞಾನಿಯು ಹೇಗೆ ತಿಳಿಯುತ್ತಾನೆ? ಉತ್ತರ:
ಕರ್ಮದ ನಿಮಿತ್ತದಿಂದ ಜೀವವು ವಿಭಾವ ರೂಪದಿಂದ ಪರಿಣಮನ ಮಾಡುತ್ತದೆ. ಯಾವುವು ಚೇತನದ ವಿಕಾರಗಳು ಇವೆ ಅವು ಜೀವವೇ ಇವೆ. ಯಾವುವು ಪುದ್ಗಲದ ಮಿಥ್ಯಾತ್ವ ಆದಿಕ ಕರ್ಮರೂಪದಿಂದ ಪರಿಣಮನ ಮಾಡುತ್ತವೆ ಅವು ಪುದ್ಗಲವೇ ಇವೆ. ಮತ್ತು ಅವುಗಳ ಉದಯ ವಿಪಾಕ ರೂಪವಾಗಿ ಸ್ವಾದ ರೂಪವಾಗುತ್ತದೆ. ಆ ಮಿಥ್ಯಾತ್ವ ಆದಿಗಳು ಅಜೀವ ಇವೆ. ಹೀಗೆ ಮಿಥ್ಯಾತ್ವ ಆದಿ ಜೀವ ಅಜೀವದ ಭೇದದಿಂದ ಎರಡು ಪ್ರಕಾರ ಇವೆ. ಇಲ್ಲಿ ಹೀಗೆ ತಿಳಿಯಬೇಕು. ಯಾವ ಮಿಥ್ಯಾತ್ವ ಆದಿ ಕರ್ಮ ಪ್ರಕೃತಿಗಳು ಇವೆ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇದೆ, ಪರಮಾಣುಗಳು ಇವೆ. ಅವುಗಳ ಉದಯವಾದಾಗ ಆಗ ಉಪಯೋಗ ಸ್ವರೂಪ ಜೀವನ ಉಪಯೋಗದ ಸ್ವಚ್ಛತೆಯ ಕಾರಣದಿಂದ ಯಾವುದರ ಸ್ವಾದವು ಬರುತ್ತಿದೆ ಆಗ ಅದೇ ಆಕಾರದಿಂದ ಉಪಯೋಗ ಆಗುತ್ತದೆ. ಅಜ್ಞಾನದಿಂದ ಅವುಗಳಲ್ಲಿ ಭೇದ ಕಾಣಿಸುವುದಿಲ್ಲ, ಕಂಡುಬರುವುದಿಲ್ಲ. ಆ ಸ್ವಾದಕ್ಕೆ ತನ್ನ ಸ್ವಭಾವವೆಂದು ತಿಳಿಯುತ್ತಾನೆ ಜೀವ. ಯಾವ ವೇಳೆಯಲ್ಲಿ ಅವನಿಗೆ ಭೇದಜ್ಞಾನವಾಗುತ್ತದೆ ಆಗ ಜೀವಭಾವಕ್ಕೆ ಜೀವವೆಂದು ಅಜೀವಭಾವಕ್ಕೆ ಅಜೀವವೆಂದು ತಿಳಿಯುತ್ತಾನೆ. ಆಗ ಮಿಥ್ಯಾತ್ವದ ಅಭಾವವಾಗಿ ಸಮ್ಯಕ್ ಜ್ಞಾನವಾಗುತ್ತದೆ. ಈಗ ನಿಮಗೆ ಇದು ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ ಪಕ್ಷದಲ್ಲಿ, ಯಾಕೆ ನಿಮಗೆ ಅರ್ಥ ಆಗಿರ್ತದೆ, ಆದರೆ ಸಾಕಷ್ಟು ಜನಕ್ಕೆ ಇದು ಅರ್ಥ ಆಗಿಲ್ಲ, ನನಗೆ ಹಾಗೆ ಅನ್ನಿಸ್ತಾ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈಗ ಸ್ವಲ್ಪ ಶಾಸ್ತ್ರದ ಭಾಷೆಯನ್ನು ಬಿಟ್ಟು ನಿಮ್ಮ ಭಾಷೆಯಲ್ಲಿ ಹೇಳೋಣ. ಇದೊಂದು ರೀತಿ ಶಾಸ್ತ್ರದಲ್ಲಿ ಅಪರಾಧ ಇದೆ, ತಪ್ಪಿದೆ, ಅದು ನನಗೆ ಗೊತ್ತಿದೆ. ಶಾಸ್ತ್ರದ ಭಾಷೆಯನ್ನೇ ಬಳಸಿದರೆ ಒಳ್ಳೆಯದು, ಆದರೆ ನಮಗೆ ಅನಿವಾರ್ಯ ಇದೆ. ಏಕೆಂದರೆ ಅತ್ಯಂತ ಮಹತ್ವಪೂರ್ಣ ಬಿಂದು ಇರೋದರಿಂದ ನಾನು ನಿಮಗೆ ಇದನ್ನು ನಿಮ್ಮ ಭಾಷೆಯಲ್ಲಿ ಒಂದು ಸ್ವಲ್ಪ ಹೇಳಿ. ನೋಡಿ, ನಿಮಗೆ ಈಗ ಅರ್ಥ ಆಗದಿದ್ದರೆ ಕೇಳ್ರಿ. ಈಗ ನೀವು ಒಂದು ಉದಾಹರಣೆ ನೋಡಿರಿ, ಸ್ವಚ್ಛವಾಗಿ ಕೇಳ್ತಾ ಹೋಗ್ರಿ. ಯಾಕೆಂದರೆ ಭಾಳ ಮಹತ್ವಪೂರ್ಣ ಬಿಂದು ಇರೋದ್ರಿಂದ ನಾನು ಇದನ್ನು ಈ ಥರ ನಿಮಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯಿತು? ಕೇಳ್ರಿ. ಇಲ್ಲಿ ಈಗ ಒಂದು ದೊಡ್ಡದಾದ ಒಂದು ಕನ್ನಡಿ ಇದೆ ಅಂತ ತಿಳ್ಕೊಳ್ರಿ. ಭಾಳ ದೊಡ್ಡದು ಕನ್ನಡಿ ಬೇಕದು. ಆ ದೊಡ್ಡ ಕನ್ನಡಿಯ ಮುಂದೆ ಒಂದು ಸುಂದರವಾದ ನವಿಲು ಬಂದು ಕುಳಿತುಕೊಂಡಿದೆ. ಆವಾಗ ನಿಮ್ಮ ಕನ್ನಡಿಯು ಎಷ್ಟು ಸ್ವಚ್ಛವಾಗಿದೆ ಅಷ್ಟು ಸ್ವಚ್ಛವಾಗಿ ನವಿಲಿನ ಬೇರೆ ಬೇರೆ ಬಣ್ಣಗಳು ಅದರಲ್ಲಿ ಪ್ರತಿಬಿಂಬಿತ ಆಗುತ್ತವೆ ಅಲ್ವಾ? ಇಲ್ಲಿ ಕನ್ನಡಿಯಂತೆ ನಮ್ಮ ಜೀವನನ್ನು ಅಂದರೆ ಆತ್ಮನನ್ನು ನೀವು ತಿಳಿಯಬೇಕು. ನವಿಲಿನಂತೆ ಅನೇಕ ಪುದ್ಗಲ ದ್ರವ್ಯಗಳನ್ನು ನೀವು ತಿಳಿಯಬೇಕು. ನವಿಲಿನ ಅನೇಕ ಬಣ್ಣಗಳು ಅವೆಲ್ಲ ನವಿಲಿನ ಭಾವವೇ ಇವೆ. ಇದು ಸತ್ಯ ಇದೆಯಾ ಸುಳ್ಳಿದೆಯಾ? ಇದು ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಇಷ್ಟಾದ್ರೂ ಗೊತ್ತಾಗ್ತಾ ಇದೆಯಲ್ಲ. ಈಗ ನೋಡ್ರಿ, ಆ ಕನ್ನಡಿಯಲ್ಲಿ ಹೊಳೆಯುತ್ತಾ ಇರುವಂತಹ ನವಿಲಿನ ಎಲ್ಲ ಬಣ್ಣಗಳು ಅದು ಯಾವುದ್ರದ್ದು ವಸ್ತು ಇದೆ? ಕನ್ನಡಿಯ ವಸ್ತು ಇದೆ. ಅದು ಕನ್ನಡಿಯ ವಸ್ತು ಇದೆಯಾ ಹೇಳ್ರಿ? ಕನ್ನಡಿಯ ವಸ್ತು ಅಲ್ಲ, ಆದರೆ ಅದು ನವಿಲಿನ ಭಾವಗಳೇ ಇವೆ ಅಲ್ವಾ? ಆದರೂ ಕೂಡ ಅವೆಲ್ಲ ಕನ್ನಡಿಯಲ್ಲಿ ಅದೇ ರೀತಿ ಕಾಣುತ್ತವೆ ಅಲ್ವಾ? ಅದೇ ರೀತಿ ನಮ್ಮ ಆತ್ಮನಲ್ಲೂ ಪುದ್ಗಲದ ಪರಿಣಮನಗಳು ಅಂದರೆ ಕೇವಲ ನವಿಲನ್ನು ಇಲ್ಲಿ ಉದಾಹರಣೆಯಾಗಿ ಹೇಳಿದ್ದು, ಸಮಸ್ತ ದ್ರವ್ಯಗಳು ನಮ್ಮ ದೃಷ್ಟಿಗೋಚರ ಸಮಸ್ತ ದ್ರವ್ಯಗಳು ನೀವು ಅದೇ ರೀತಿ ತಿಳಿಬೇಕು. ಪುದ್ಗಲದ ಪರಿಣಾಮಗಳು ನಮಗೆ ಕಾಣುತ್ತವೆ ಅಲ್ವಾ? ಅಜ್ಞಾನದಿಂದಾಗಿ ನಾವು ಆ ಬಣ್ಣಗಳು ನಮ್ಮ ಆತ್ಮನದ್ದೇ ಎಂದು ತಿಳಿಯುತ್ತೇವೆ ಅಲ್ವಾ? ಈಗ ಅಜ್ಞಾನದಿಂದ ಜೀವ ಏನು ತಿಳಿತದೆ? ಅದು ಕನ್ನಡಿ ಒಳಗಡೆ ಕಾಣ್ತಾ ಇದೆ ನವಿಲು ಅಂತಂದರೆ ಕನ್ನಡಿಯದ್ದೇ ನವಿಲಿದೆ, ಆ ಎಲ್ಲ ಬಣ್ಣಗಳು ಕನ್ನಡಿಯದ್ದೇ ಇದೆ ಎಂದು ಅಜ್ಞಾನದಿಂದ ಜೀವ ತಿಳಿತದೆ ಅಲ್ವಾ? ಆದರೂ ಕೂಡ ನಿಜವಾಗಿಯೂ ಆ ಬಣ್ಣಗಳು ಕನ್ನಡಿಯವುಗಳು ಅಲ್ಲ. ಅದೇ ರೀತಿ ಶರೀರ ಆದಿ ಅನೇಕ ಪುದ್ಗಲಗಳು ಆತ್ಮನವು ಅಲ್ಲ. ಈ ಗಾಡಿ, ನಿಮ್ಮ ಮನೆಗಳು, ಕಾರ್ಖಾನೆಗಳು ಆದಿ ಅನೇಕ ವಸ್ತುಗಳು ನಿಮಗೆ ಕಾಣ್ತವಲ್ಲ, ಅವು ಯಾವುವು ಆತ್ಮನವು ಅಲ್ಲ. ಸ್ವಂತ ಶರೀರ ಕೂಡ ಆತ್ಮಂದು ಅಲ್ಲ. ನವಿಲು ನವಿಲಿನಲ್ಲೇ ಇದೆ. ಇನ್ನು ಸ್ವಚ್ಛವಾಗಿ ಕೇಳ್ರಿ, ಇದನ್ನ ನವಿಲು ನವಿಲಿನಲ್ಲೇ ಇದೆ, ಕನ್ನಡಿ ಒಳಗಡೆ ಇಲ್ಲ ಅಲ್ವಾ? ಕನ್ನಡಿಯಲ್ಲೇ ಇದೆ.
ಎರಡರ ಗುಣಧರ್ಮ ಪರಿಣಾಮನ ಬೇರೆ ಬೇರೆಯೇ ಇದೆ ಅಲ್ವಾ? ಹಾಂ, ಇದೇ ಆದರೂ ವ್ಯವಹಾರದಲ್ಲಿ ಅಜ್ಞಾನಿಗಳಿಗೆ ನವಿಲು ಕನ್ನಡಿ ಒಂದೇ ರೀತಿಯಾಗಿ ಕಾಣುತ್ತದೆ. ಅದೇ ರೀತಿ ಅಜ್ಞಾನಿಗೆ ಶರೀರ ಆದಿ ಎಲ್ಲ ಜೀವನ ರೀತಿಯೇ ಕಾಣುತ್ತದೆ ಅಲ್ವಾ? ಹಾಂ, ಪುದ್ಗಲದ ಭಾವವೆಲ್ಲ ಜೀವನ ಭಾವದಂತೆಯೇ ಕಾಣುತ್ತವೆ. ಆದರೆ ಇವುಗಳ ಭೇದಗಳು ಸೂಕ್ಷ್ಮ ಭೇದ ವಿಜ್ಞಾನದಿಂದ ಜೀವನಿಗೆ ಪ್ರಾಪ್ತವಾದರೆ ಜೀವನು ಜೀವ ಮತ್ತು ಅಜೀವಗಳ ನಿಖರವಾದ ಸ್ವರೂಪವನ್ನು ತಿಳಿಯುತ್ತಾನೆ. ಜೀವ ಅಜೀವಗಳ ಮಿಶ್ರಣ ರೂಪವನ್ನು ಜೀವ ಎಂದು ತಿಳಿಯುವುದಿಲ್ಲ. ಅರ್ಥ ಆಯ್ತು ನಿಮಗಿದು? ನನಗನ್ಸುತ್ತೆ ಈ ವಿಷಯ ನಿಮ್ಗೆ ಅರ್ಥ ಆಯಿತು. ಇದು ಅರ್ಥ ಆದರೆ ಭಾಳ ಒಳ್ಳೆಯದು, ಭಾಳ ಅಂದ್ರೆ ಭಾಳ ಒಳ್ಳೆಯದು. ಹೇಗಾದರೂ ಮಾಡಿದ್ನ ಒಂದು 2, 3, 4, 5, 10, 20, 50 ಸರ್ತಿ ಕೇಳಿ ಅರ್ಥ ಮಾಡ್ಕೊಂಬಿಟ್ರಿ. ಯಾಕೆಂತಂದರೆ ಇನ್ನು ಮುಂದೆ ನನಗೆ ನಿಮಗೆ ಏನಾದ್ರು ಈ ಮಹಾಶಾಸ್ತ್ರದಲ್ಲಿ ಇನ್ನೂ ಅನೇಕ ವಿಷಯಗಳು ಓದಿಸ್ಬೇಕು. ಈ ವಿಷಯ ನಿಮಗೆ ಪದೇ ಪದೇ ಎಲ್ಲರೂ ನಾನು ನೆನ್ಪು ಮಾಡ್ಕೊಡ್ತೀನಿ. ಆವಾಗ ನೀವು ಅದನ್ನು ಪಟ್ಟು ನೆನ್ಪು ಮಾಡ್ಕೊಂಬಿಡ್ಬೇಕು. ಇಲ್ಲಾಂದ್ರೆ ನನಗೆ ಪದೇ ಪದೇ ಆ ಸ್ಥಳದಲ್ಲಿ ಹೇಳೋಕ್ಕಾಗಲ್ಲ ಅವಾಗ. ಅರ್ಥ ಆಯಿತು? ಹಾಂ. ಪ್ರಶ್ನೆ 438. ಮಿಥ್ಯಾತ್ವ ಆದಿ ಭಾವಗಳು ಜೀವ ಅಜೀವ ಎಂದು 2 ಪ್ರಕಾರ ಹೇಳಿದೆ. ಹಾಗಾದರೆ ಅವು ಯಾವುವು? ಪ್ರಶ್ನೆ ಆಯ್ತಾ? ಅರ್ಥ ಆಯ್ತಪ್ಪ? ಗೊತ್ತಾಯ್ತಲ್ಲ ಪ್ರಶ್ನೆ? ಹಾಂ, ಮಿಥ್ಯಾತ್ವ ಆದಿ ಭಾವಗಳು ಗೊತ್ತಾಯ್ತು. ಅವು ಯಾವಂತೆ? ಜೀವ ಮತ್ತು ಅಜೀವ ಎಂದು 2 ಪ್ರಕಾರ ಹೇಳಿದ್ದೀರಿ. ಹಾಗಾದರೆ ಅವು ಯಾವುವು? ಹೀಗಂತ ಹೇಳಿ ಪ್ರಶ್ನೆ. ಅದಕ್ಕೆ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ 88ನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. ಪುಗ್ಗಲ ಕಮ್ಮಂ ಮಿಚ್ಚಂ ಜೋಗೋ ಅವಿರದಿ ಅಣ್ಣಾಣ ಮಜ್ಜೀವಂ ಉವೋಗೋ ಅಣ್ಣಾಣಂ ಅವಿರೈ ಮಿಚ್ಚಂ ಚ ಜೀವೋ ದೂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಮಿಥ್ಯಾತ್ವ, ಯೋಗ, ಅವಿರತಿ, ಅಜ್ಞಾನ ಇವು ಅಜೀವಗಳು ಇವೆ. ಅವು ಪುದ್ಗಲ ಕರ್ಮಗಳು ಇವೆ. ಮತ್ತು ಅಜ್ಞಾನ, ಅವಿರತಿ, ಮಿಥ್ಯಾತ್ವ ಇವು ಜೀವಗಳು ಇವೆ. ಅವು ಉಪಯೋಗವಾಗಿವೆ. ಇಲ್ಲಿ 2 ಪ್ರಕಾರ ಹೇಳಿದ್ರಲ್ವಾ? ಹಾಂ, ಇನ್ನು ಹಾಗಾದರೆ ಮುಂದೆ ನೋಡೋಣ ಏನು ಹೇಳ್ತಾರೆ ಅಂಥೇಳಿ ಅಲ್ವಾ? ಹಾಂ. ಪ್ರಶ್ನೆ 439. ಗಾಥಾ 88ರ ಟೀಕೆ ಆಚಾರ್ಯರು ಏನು ಎಂದು ಹೇಳಿದ್ದಾರೆ? ಗೊತ್ತಾಯ್ತಪ್ಪ ಇದು? ಹಾಂ, ಉತ್ತರ ಕೇಳ್ರಿ. ನಿಶ್ಚಯವಾಗಿ ಯಾವುವು ಮಿಥ್ಯಾದರ್ಶನ, ಅಜ್ಞಾನ, ಅವಿರತಿ ಇತ್ಯಾದಿ ಅಜೀವ ಇವೆ. ಅವು ಅಮೂರ್ತಿಕ ಚೈತನ್ಯ ಪರಿಣಾಮದಿಂದ ಅನ್ಯ ಇವೆ. ಅವು ಮೂರ್ತಿಕ ಇವೆ. ಪುದ್ಗಲ ಕರ್ಮಗಳು ಇವೆ. ಮತ್ತು ಯಾವ ಮಿಥ್ಯಾದರ್ಶನ, ಅಜ್ಞಾನ, ಅವಿರತಿ ಇತ್ಯಾದಿ ಜೀವಗಳಿವೆ. ಅವು ಮೂರ್ತಿಕ ಪುದ್ಗಲ ಕರ್ಮದಿಂದ ಅನ್ಯವಾಗಿವೆ. ಚೈತನ್ಯ ಪರಿಣಾಮದ ವಿಕಾರಗಳು ಆಗಿವೆ. ಮುಂದೆ ನೋಡ್ರಿ ಪ್ರಶ್ನೆ 440. ಮಿಥ್ಯಾದರ್ಶನ ಆದಿ ಚೈತನ್ಯ ಪರಿಣಾಮದ ವಿಕಾರಗಳು ಏಕೆ ಉಂಟಾದವು? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃಕರ್ಮಾಧಿಕಾರದ ಗಾಥಾ ಸಂಖ್ಯೆ 89 ಹೇಳುತ್ತಾರೆ, ಕೇಳಿರಿ. ಉವೋಗಸ ಆಣ ಈ ಪರಿಣಾಮ ತಿಣ್ಣ ಮೋಹ ಜುತ್ತಸ ಮಿಚ್ಚತ್ತಂ ಅಣ್ಣಾಣಂ ಅವಿರದಿ ಭಾವೋ ಯಾ ನಾದವೋ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಮೋಹಯುಕ್ತ ಇದ್ದದ್ದರಿಂದ ಉಪಯೋಗದ ಅನಾದಿಯಿಂದ 3 ಪ್ರಕಾರದ ಪರಿಣಾಮಗಳು ಇವೆ. ಅವು ಮಿಥ್ಯಾತ್ವ, ಅಜ್ಞಾನ ಮತ್ತು ಅವಿರತಿ ಭಾವ. ಹೀಗೆ ತಿಳಿಯಬೇಕು. ಹೀಗಂತ ಹೇಳಿ ಆಚಾರ್ಯ ಶ್ರೀಯವರು ಈಗ ಗಾಥೆಯ ಅರ್ಥವನ್ನು ಕೂಡ ಹೇಳಿದ್ರು. ಈಗ ನಿಮಗೆ ಮುಂದೆ ಅದರ ಟೀಕಾ ಅರ್ಥವನ್ನು ಹೇಳಬೇಕಾಗಿತ್ತು. ಆದರೆ ಈಗ ಸಮಯ ಭಾಳ ಕಡಿಮೆ ಇದೆ. ಇದು ಈಗ ಹೇಳೋದಕ್ಕಾಗಲ್ಲ. ಇನ್ನು ನೀವು ಹಾಗಾದರೆ ನಾಳೆ ಬರ್ತೀರಿ. ಸ್ವಲ್ಪ ಹೇಗಾದರೂ ನಾಳೆಯಿಂದ ಸಮಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿರಿ.
ಸ್ವಲ್ಪನೇ ಒಂದೇ ನಿಮಿಷ ಏನಾದ್ರು ನೀವು ತಡವಾಗಿ ಬಂದ ಪಕ್ಷದಲ್ಲಿ ನಿಮಗೆ ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಆದ್ದರಿಂದ ಆಯಿತು.